ಇದೊಂದು ರಾಜಕೀಯ ಪಿತೂರಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಾನು ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೇನೆ, ನಾನ್ಸೆನ್ಸ್ ಇದು ರಬಿಶ್ ಅಂತ ಹೇಳಿದ್ದಾರೆ. ರಬಿಶ್ ಇದು, ನಾನ್ಸೆನ್ಸ್ ಇದು ಅಂತ ಹೇಳಿದ್ದಾರೆ. ಸಂವಿಧಾನದ ಬದಲಾವಣೆ ಮಾಡ್ತೇವೆ ಅಂತ ನಾನು ಹೇಳಿಲ್ಲ. ಬಿಜೆಪಿಯವರಿಗೆ ರಾಜಕೀಯ ಅಷ್ಟೇ ಬೇಕಿರೋದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಮೊದಲಿನಿಂದಲೂ ನೋಡಿ, ಡಿ.ಕೆ. ಶಿವಕುಮಾರ್ ಹೇಳಿಕೆ ಇದೆಯಲ್ಲ, ಅದು ಸರಿ ತಪ್ಪು, ಹೇಳಿದ್ದಾರೋ ಹೇಳಿಲ್ವೋ, ತಿರುಚಲಾಗಿದೆಯೋ ತಿರುಚಲಾಗಿಲ್ವೋ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಹಿಂದೆ ಅಮಿತ್ ಶಾ ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿದ್ದಂಥ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಮಾಡಿದಾಗ ಇಡೀ ಕಾಂಗ್ರೆಸ್ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು. ಅಮಿತ್ ಶಾ ಕೂಡ ಆ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳಲಾಗದಂಥ ಸ್ಥಿತಿ ಬಂದಿತ್ತು. ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ ಬಿಜೆಪಿ ಬಹಳ ದೊಡ್ಡ ಮುಜುಗರವನ್ನು ಕರ್ನಾಟಕದಲ್ಲಿಯೇ ಅನುಭವಿಸಿದ ಉದಾಹರಣೆ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ರಾಜ್ಯಗಳಿಗೆ ನಮಗೆ ಪ್ರತ್ಯೇಕತೆಯ ಕೂಗನ್ನು ಎತ್ತಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅದು ಚರ್ಚೆಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ತಾರಕಕ್ಕೇರಿತ್ತು. ಇದೀಗ ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೋ ಹೇಳಿಲ್ವೋ, ಆ ಅರ್ಥದಲ್ಲಿ ಹೇಳಿದ್ದಾರೋ ಆ ಅರ್ಥದಲ್ಲಿ ಹೇಳಿಲ್ವೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಗಟ್ಟಿಯಾಗಿ ವಾದ ಮಾಡ್ತಾ ಬಂದಿದ್ದು ಸಂವಿಧಾನದ ಪರವಾಗಿ. ಈಗ ಸಂವಿಧಾನದ ವಿರುದ್ಧವಾದಂಥ ಹೇಳಿಕೆ ಅಂತ ಹೇಳಿ ದೇಶಾದ್ಯಂತ ಇದು ಚರ್ಚೆ ಆಗ್ತಾ ಇದೆಯಲ್ಲ, ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗುತ್ತಾ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅದನ್ನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. If they doesn't remind, if they doesn't take the name of Gandhi family, they will not get sleep at all. They will not get sleep at all. So all rubbish, all nonsense. I would like to again tell that this is all a political conspiracy against our party and me. If they doesn't remind, if they doesn't take the name of Gandhi family, they will not get sleep at all. They will not get sleep at all. So all rubbish, all nonsense. I would like to again tell that this is all a political conspiracy against our party and me.